ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್. ಇಷ್ಟು ದಿನ ನಾವು ಬಾಹ್ಯಾಕಾಶಕ್ಕೆ ಗಗನ ಯಾತ್ರಿಕರನ್ನು ಹೋಗಿದ್ದನ್ನು ನೋಡಿದ್ದೀವಿ. ಆದರೆ ಮೊಟ್ಟ ಮೊದಲ ಬಾರಿಗೆ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ ಇವರಿಂದ ಒಂದು ನೊಣವನ್ನು ಬಾಹ್ಯಾಕಾಶಕ್ಕೆ ಕಳಿಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಕಳಿಸ್ತಾ ಇದ್ದಾರೆ ಎಂಬುದನ್ನು ಎರಡು ಮಾತುಗಳನ್ನು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇವಾಗ ನಮ್ಗೆ ಹೆಂಗ್ ಗೊತ್ತಲ್ಲ, ಆಸ್ಟ್ರೋನಾಟ್ಸ್ ಯಾರು ಹೋಗಿರ್ತಾರಲ್ಲ ಅವ್ರು ಹೋಗಿದ್ದವರಿಗೆ ಹೋಗಿ ರಿಟರ್ನ್ ಬಂದಾದ ಆಸ್ಟ್ರೋನಾಟ್ಸ್ಗೆ ಈಗಿನ ರಿಪೋರ್ಟ್ಸ್ ಪ್ರಕಾರ 30% ಆಸ್ಟ್ರೋನಾಟ್ಸ್ಗೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಜಾಸ್ತಿ ಆಗಿರೋದಂತ ರಿಪೋರ್ಟ್ ಮಾಡಿದ್ದಾರೆ. ಅದು ಯಾಕೆ ಆಗಿರುತ್ತೆ ಅಂತಂದ್ರೆ, ಇವಾಗ ಆಸ್ಟ್ರೋನಾಟ್ಸ್ ಯಾರ್ಯಾರು ಹೋಗಿರ್ತಾರಲ್ಲ ಅವ್ರು ಅಲ್ಲಿ ತಿನ್ನೋಂಥ ಆಹಾರ ಪದಾರ್ಥ ಏನಿರ್ತಾರ ಅದರಲ್ಲಿ ನೀರಿನ ಅಂಶ ಕಡಿಮೆ ಇರೋದು, ಮತ್ತೆ ಅದೇ ತರ ವಿವಿಧ ಪ್ರಕಾರಗಳ ಸಮಸ್ಯೆ ಇರೋದ್ರಿಂದ ಅವ್ರಿಗೆ ರಿಟರ್ನ್ ಬಂದಾದ ತಕ್ಷಣ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಅಂತ ಕಂಡು ಬರ್ತಿದೆ. ಅದನ್ನ ಸ್ಟಡಿ ಮಾಡೋದಕ್ಕೋಸ್ಕರ ಇವಾಗಿನ ಸೈಂಟಿಸ್ಟ್ ಈ ಇನ್ಸೆಕ್ಟ್ ನ ಕಳಿಸ್ತಿದ್ದಾರೆ. ಈ ಇನ್ಸೆಕ್ಟ್ ಹೆಸರು ಬಂದ್ಬಿಟ್ಟು ಸೈಂಟಿಫಿಕಲಿ ಇಟ್ ಇಸ್ ಕಾಲ್ಡ್ ಆಸ್ ಡ್ರೋಸೋಫಿಲಾ ಮೆಲನೋಗಾಸ್ಟರ್ ಅಂತ. ಇದಕ್ಕೆ ಕಾಮನ್ ಆಗಿ ಫ್ರೂಟ್ ಫ್ಲೈ ಅಂತ ಕರೀತಾರೆ. ಅದೇ ತರ ಇದು ಕನ್ನಡನಲ್ಲಿ ಹಣ್ಣಿನ ನೊಣಗಳಂತ ಇವಾಗ ನಾವೇನ್ ಫ್ರೂಟ್ಸ್ ಇರ್ತಾವಲ್ಲ, ಹಣ್ಣುಗಳು, ಅದು ರೈಪನ್ ಆದ್ಮೇಲೆ ಹಣ್ಣಾದ್ಮೇಲೆ ನಾವೇನ್ ನೊರ್ಸ್ ಅಂತ ಕರಿತೀವಲ್ಲ, ಅದೇ ತರ ಆ ನೊರ್ಸ್ನ ಬೇರೆ ಬೇರೆ ಸ್ಪೀಶೀಸ್ ಅನ್ನ ಸ್ಪೇಸ್ ಅಲ್ಲಿ ಕಳಿಸ್ತಿರೋದು. ಯಾಕೆ ಕಳಿಸ್ತಾರೆ ಅಂತಂದ್ರೆ, ಬೇರೆ ಇನ್ಸೆಕ್ಟ್ ಸೆಲೆಕ್ಟ್ ಮಾಡಿಲ್ಲ, ಇದಕ್ಕೆ ಯಾಕೆ ಸೆಲೆಕ್ಟ್ ಮಾಡ್ಯಾರ ಅಂತಂದ್ರೆ, ಇದ್ರದ್ದು ಜೀವಾವಧಿ ಲೈಫ್ ಸ್ಪ್ಯಾನ್ ಏನಿರುತ್ತೆ ಅದು ಬರೀ 7 to 10 days ಅಷ್ಟೇ. ಆಮೇಲೆ ಇದ್ರ ರಿಪ್ರೊಡಕ್ಟಿವ್ ರೇಟ್ ಅಂದ್ರೆ ಒಂದ್ರಲಿಂತ ಒಂದು ಮಲ್ಟಿಪ್ಲೈ ಆಗೋ ರೇಟು ಜಾಸ್ತಿ ಇರೋದ್ರಿಂದ, ಮತ್ತೆ ಇದೇ ತರ ಇದ್ರದ್ದು ಮತ್ತೆ ನಮ್ದು ಹ್ಯೂಮನ್ದು ಡಿಸೀಸ್ ಕಾಸಿಂಗ್ ಜೀನೋಮ್ಸ್ ಏನಿರ್ತಾವಲ್ಲ ಅವು ಅರೌಂಡ್ 77% ಸಿಮಿಲರ್ ಇರೋದ್ರಿಂದ ಇದನ್ನ ಸೆಲೆಕ್ಟ್ ಮಾಡಿರೋದು. ಇದು ಹ್ಯಾಕ್ ಕಳಿಸ್ತಾರೆ ಅಂತಂದ್ರೆ, ಇವಾಗ ನಮ್ಮ ಧಾರವಾಡ ಯೂನಿವರ್ಸಿಟಿಯಿಂದ ಒಂದ್ ಕಿಟ್ ರೆಡಿ ಮಾಡ್ಯಾರ. ಆ ಕಿಟ್ ಒಳಗೆ ಏನಂತಂದ್ರೆ 10 ಮೇಲು 10 ಫಿಮೇಲ್ ಫ್ರೂಟ್ ಫ್ಲೈಸ್ ನ ಕಳಿಸ್ಬಿಟ್ಟು ಒಂದು ಆರ್ಟಿಫಿಷಿಯಲ್ ಡಯಟ್ ಕೊಟ್ಟು ಕಳಿಸ್ತಿದ್ದಾರೆ. 4 ಆಸ್ಟ್ರೋನಾಟ್ಸ್ ಹೋಗ್ತಾರೆ, ಮತ್ತೆ ಈ ಕಿಟ್ ಹೋಗುತ್ತೆ ಅಲಾಂಗ್ ವಿತ್ ಬೇರೆ ಅವ್ರು ಏನ್ ರಿಸರ್ಚ್ ಮಾಡ್ಬೇಕಂತಿರ್ತಾರ ಅದ್ರ ಜೊತೆ ಇದೊಂದು ಕಿಟ್ ಕಳಿಸ್ತಾರ. ಈ ಕಿಟ್ ಹೋಗ್ಬಿಟ್ಟು ಹೆಂಗಂತಂದ್ರೆ, ಇವಾಗ ಅಲ್ಲಿ ಅರ್ತ್ ಇರುತ್ತಲ್ಲ, ಅರ್ತಿಂದ 400 ಕಿಲೋಮೀಟರ್ ದೂರ ಇರೋ ಒಂದು ಆರ್ಬಿಟ್ ಇರುತ್ತ, ಅದು ಒಂದು ಆರ್ಬಿಟ್ ನ ಕಂಪ್ಲೀಟ್ ಮಾಡಕ್ಕೆ 7 days ಅಂತ ಬೇಕಾಗಿರುತ್ತೆ ಅಂತ ಹೇಳ್ಯಾರ. ಆ 7 days ಕಂಪ್ಲೀಟ್ ಮಾಡ್ಕೊಂಡು ಅದು ರಿಟರ್ನ್ ಬಂದಾದ ನಂತರ, ಇವಾಗ ಹೇಗೆ ನಮಗೆ ಹ್ಯೂಮನ್ಸ್ ಅಲ್ಲಿ ಕಿಡ್ನಿ ಇರುತ್ತಲ್ಲ ಅದೇ ತರ ಈ ಇನ್ಸೆಕ್ಟ್ಸಿಗೂ ಮಾಲ್ಫಿಜನ್ ಟ್ಯೂಬಲ್ಸ್ ಅಂತ ಇರುತ್ತೆ. ಈ ಇನ್ಸೆಕ್ಟ್ ನಲ್ಲಿ ಮಾಲ್ಫಿಜನ್ ಟ್ಯೂಬಲ್ಸ್ಗೆ ಕಿಡ್ನಿ ಅಂತ ಕರಿತೀವಿ ನಾವು. ಆ ಮಾಲ್ಫಿಜನ್ ಟ್ಯೂಬಲ್ಸ್ ನ ಇಲ್ಲಿ ಧಾರವಾಡಲ್ಲಿರೋ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಲ್ಯಾಬೊರೇಟರಿ ಮತ್ತೆ ತಿರುವನಂತಪುರಂನಲ್ಲಿರೋ ಕೇರಳನಲ್ಲಿ ಒಂದು ರಿಸರ್ಚ್ ಸ್ಟೇಷನ್ ಇದೆ, ಅವೆರಡು ಕೊಲಾಬ್ರೇಟ್ ಮಾಡಿಬಿಟ್ಟು ರಿಸರ್ಚ್ ಮಾಡ್ತಾರೆ. ಅಲ್ಲಿ ರಿಸರ್ಚ್ ಮಾಡಿದಾಗ ಇವು ಕಿಡ್ನಿ ಇಂಡ್ಯೂಸ್ ಏನ್ ಮಾಡಿರ್ತಾರಲ್ಲ ಆರ್ಟಿಫಿಷಿಯಲ್ ಡಯಟ್ ಕೊಟ್ಬಿಟ್ಟು, ಆ ಕಿಡ್ನಿ ಇಂಡ್ಯೂಸ್ ಆಗಿರೋದ್ರಿಂದ ಅದನ್ನ ತಗೊಂಡ್ಬಿಟ್ಟು ಮಾಲ್ಫಿಜನ್ ಟ್ಯೂಬಲ್ಸ್ ನ ಡಿಸೆಕ್ಟ್ ಮಾಡಿ ಅದ್ ರೀಸನ್ ಏನು ಕಿಡ್ನಿ ಸ್ಟೋನ್ ಆಗಿರೋ ರೀಸನ್, ಮತ್ತೆ ಅದಕ್ಕೆ ಇವ್ರು ಏನಾರ ರೆಮಿಡೀಸ್ ಕಂಡಿಡಿದ್ರೆ ಆ ರೆಮಿಡೀಸ್ ಅಥವಾ ಹೇಗೆ ವರ್ಕ್ ಆಗುತ್ತೆ, ಆದ್ರೆ ವರ್ಕ್ ಆಗಿರೋ ರೆಮಿಡೀಸ್ ಸಕ್ಸಸ್ಫುಲ್ ಆದ್ರೆ ಅದೇ ರೆಮಿಡಿನ ಅವರು ಆಸ್ಟ್ರೋನಾಟ್ಸ್ ಮೇಲೆ ಪ್ರಯೋಗ ಮಾಡಕ್ಕೆ ಇದನ್ನ. ಮೇಡಮ್, ಇದು ಯಾವಾಗ ಬಾಹ್ಯಾಕಾಶಕ್ಕೆ ಇದನ್ನು ಹಾರಿಸ್ತಾ ಇದ್ದಾರೆ? 2025ರಲ್ಲಿ ಕಳಿಸ್ತಾರಂತ ರಿಪೋರ್ಟ್ ಇದೆ.